ಸೂಪರ್ ಕಾಣ್ತಾ ಇದೀಯಾ. ಹೇಳ್ತಾ ಇದ್ದಾನೆ ಇಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ನಾನು ಪಟಾಯಿಸ್ತೀನಿ ಅಂತ. ಹಂಗಾರೆ ಬೇರೆ ಯಾವ್ದು ನೋಡೋದೇ ಬೇಡವಾ? ನೋಡಿ ಇಂತ ಮೈದನ್ ಪಡೆಯಕ್ಕೆ ಏಳೇಳು ಜನ್ಮದ ನೀನೇ ಬರೀ ಹುಡುಗಿ ಚಿಂತೆ ಇದೇನಿಲ್ಲ. ಅದ ಇವ್ರು ಹೇಳಿದ್ರು ಕೂತ್ಬಿಡೋಣ. ಹಾಯ್ ನನ್ನ ಮುದ್ದು ಕುಟುಂಬದವರ, ವೆಲ್ಕಮ್ ಬ್ಯಾಕ್ ಮಾನ್ಸಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ಮೈದು ಸೇರಿಕೊಂಡು ಇಬ್ಬರು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನನ್ನ ಮುದ್ದು ತಮ್ಮಂದು ಎಂಗೇಜ್ಮೆಂಟ್ ಇದೆ ಇದೇ ಮಂತಲ್ಲಿ. ಸೊ ಅದಕ್ಕೋಸ್ಕರ ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ ಈಗಿನ ರೇಟ್ಗೆ. ಅದಕ್ಕೆ ಸಿಲ್ವರಲ್ಲಿ ಗೋಲ್ಡ್ ಪಾಲಿಶ್ ಕೊಟ್ಟಿರೋ ಜುವೆಲ್ಸ್ನ ತೊಗೋಬೇಕು ಅಂತ ಹೋಗ್ತಾ ಇದ್ದೀವಿ. ನಮ್ಮ ಕೋಲಾರದಿಂದ ಬ್ಯಾಂಗ್ಳೂರ್ ಬಸ್ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದು ಲ್ಯಾಂಡ್ ಆದ್ವಿ. ಇವಾಗ ಊಬರ್ನ ಮಾಡಿದ್ವಿ, ಅದಕ್ಕೋಸ್ಕರ ವೇಟಿಂಗ್ ಮಾಡಿದ್ವಿ. ಆಟೋ ಕೂಡ ಬಂತು. ಮತ್ತು ನಾನು ಮೈದು ಇಬ್ಬರು ಹತ್ಕೊಂಡು ಹೋಗಿದ್ದೆ ಮಂತ್ರಿ ಮಾಲ್ಗೆ. ತುಂಬ ದೊಡ್ಡದಾಗಿತ್ತು ಮಾಲು. ಆ ಜುವೆಲ್ಸ್ ಅಂಗಡಿ ಶಾಪ್ನ ಹುಡ್ಕೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಟ್ವಿ. ಯಾಕಂದರೆ ಒಂದು ಶಾಪ್ ಇದ್ದತ್ರ ಇನ್ನೊಂದು ಶಾಪ್ ಇರಲ್ಲ ಗುರು, ಯಾವುದೇ ಮಾಲಲ್ಲ ಅಷ್ಟು ಆದ್ರೂ ಅಷ್ಟೇನಲ್ವಾ. ಬಾ ನೋಡಿ ಭದ್ರಾ, ಎಷ್ಟೊತ್ತೆ ಸಾಗಿಸ್ಬಿಟ್ವಿ ನಾವು. ಸಿಕ್ತಾ ಸಂಜೆ ಜ್ಯುವೆಲರ್ಸ್? ಸಿಕ್ಕಿಲ್ವಾ? ರೌಂಡ್ ಹೊಡಿತಿದ್ಯಾ ಮಾಲಲ್ಲಿ? ಸಂಜೆ ಜ್ಯುವೆಲರ್ಸ್ ನ ಹುಡುಕಿ ಸಾಕಾಗೋಯ್ತು ಗೈಸ್. ಸೆಕೆಂಡ್ ಫ್ಲೋರ್ ಅಲ್ಲಿ ಐತೆ, ನಾವು ಸುಮ್ಮನೆ ಮಾಲ್ನ ರೌಂಡ್ ಹೊಡಿತಾ ಇದೀವಿ. ರೌಂಡ್ ನಾನು ನಗು ನೋಡಿ, ಅವನ ಕೈಯಲ್ಲಿ ಬ್ಯಾಗ್ ಕೊಟ್ಟಿದ್ದೀನಿ, ತಗೊಂಡು ಹೋಗ್ತಾ ಇದ್ದಾನೆ. ಯಾವ್ದು ಹೇಳ್ತಾ ಇದ್ದಾನೆ ಇಲ್ಲಿ ಯಾವ್ದಾದ್ರು ಹುಡುಗಿ ಇದ್ರೆ ನಾನು ಪಟಾಯಿಸ್ತೀನಿ ಅಂತ. ಮಂತ್ರಿ ಮಾಲ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವ ಸಂಜಯ್ ಜ್ಯುವೆಲರ್ಸ್ಗೆ ಬಂದ್ಬಿಟ್ವಿ. ಈ ಜ್ಯುವೆಲರ್ ಶಾಪ್ ಹುಡ್ಕೋಕೆ ಮಂತ್ರಿ ಮಾಲ್ನೇ ರೌಂಡ್ ಹೊಡೆದ್ಬಿಟ್ವಿ ನಾನು ನನ್ನ ಮೈದು. ಅಂತ ನಾವು ಒಳಗಡೆ ಹೋದ್ವಿ. ಬನ್ನಿ ಬರ್ಜಿರಾಗಿ ಶಾಪಿಂಗ್ ಮಾಡೋಣ. ನಮ್ಮ ತಮ್ಮನ ಎಂಗೇಜ್ಮೆಂಟ್ ಇದೆ, ಸೊ ಅದಕ್ಕೋಸ್ಕರ ಜ್ಯುವೆಲರ್ಸ್ ನ ನೋಡೋದಕ್ಕೆ ಬಂದಿದ್ದೀನಿ. ಮಾತ್ರ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ತುಂಬಾ ಆಪ್ಷನ್ಸ್ ಇದೆ, ನೋಡಬಹುದು ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಾ ಮೇಡಮ್? ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಬ್ಯೂಟಿಫುಲ್ ಆಗಿರ್ಬೇಕು, ಹಾಕೊಂಡ್ರೆ ನಾನು ಸಖತ್ತ ಕಾಣ್ಬೇಕು, ಆ ತರ ಜ್ಯುವೆಲರ್ಸ್ ನ ತೋರಿಸಿ ಮೇಡಮ್. ಕಂಪ್ಲೀಟ್ ನ್ಯೂ ರೇಂಜ್ ಬಂದಿದೆ, ಪ್ರತಿಯೊಂದು ಎಲ್ಲ ನಿಮ್ಗೋಸ್ಕರ ಡಿಸ್ಪ್ಲೇ ಇಟ್ಟಿದ್ದೀನಿ, ದಯವಿಟ್ಟು ನೋಡಿ ಮೇಡಮ್. ನೋಡ್ ನಾವು ಯಾವ್ದು ತಗೊಳ್ಳೋಣ? ಥಿನ್ ಅಲ್ಲಿ ಇದೆ, ಡಿಸೈನ್ ಅಲ್ಲಿ ಥಿಕ್ ಡಿಸೈನ್ಸ್ ಇದೆ, ರಿವರ್ಸಬಲ್ ಡಿಸೈನ್ ಇದೆ, ಮೋಸೋನೈಟ್ ಸ್ಟೋನ್ಸ್ ಡಿಸೈನ್ಸ್ ಇದೆ, ಕುಂದನ್ ಅಲ್ಲಿ ಇದೆ. ಪ್ರತಿಯೊಂದರಲ್ಲೂ ಸ್ಟಾಕ್ ನ್ಯೂ ಇದೆ. ಸೊ ಪ್ಲೀಸ್ ನೀವು ನೋಡಿ ಹೇಳಿದ್ರೆ ನಾವು ಡಿಸೈನ್ ಟ್ರೈ ಮಾಡಿಸ್ತೀನಿ ಮ್ಯಾಮ್. ನೋಡಿ ಈ ತರ ಕಾಸಿಂದೆಲ್ಲಾನು ಹೊಸದ್ ಬಂದಿದೆ. ಕಾಸು ನೆಕ್ಲೇಸ್ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ. ಇದೆಲ್ಲ ಸಿಂಪಲ್ ಅಲ್ಲೂ ಹೊಸದ್ ಬಂದಿದೆ, ತುಂಬಾ ಕ್ಯೂಟ್ ಆಗಿರೋದು. ಟೈನಿ ಡಿಸೈನ್ಸ್ ಅಲ್ಲೂ ಬಂದಿದೆ, ನ್ಯೂ ಅರೈವಲ್ಸ್. ಸ್ಟೋನ್ಸ್ ಅಲ್ಲೂ ಬಂದಿದೆ ಮೇಡಮ್. 3 ಲೇಯರ್ ಇದೆ, ಬ್ಯೂಟಿಫುಲ್ ಇದೆ. ಒಂದ್ಸಲ ಬೇಕಾ ವೇರ್ ಮಾಡಿ ನೋಡಿ, ಇಟ್ ಲುಕ್ಸ್ ವೆರಿ ಗುಡ್. ಟ್ರೈ ಮಾಡಿ ಮೇಡಮ್. ಮೈದು ಹೇಗೆ ಕಾಣಿಸ್ತೈತೆ? ನಿಜ ಚೆನ್ನಾಗೈತೆ? ಇದು ಚೆನ್ನಾಗಿದೆ. ಹಂಗಾರೆ ಬೇರೆ ಯಾವ್ದು ನೋಡೋದೇ ಬೇಡವಾ? ನೋಡು ಬೇರೆ ಯಾವ್ದಾದ್ರು ನೋಡು, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಇನ್ನ ನೋಡೋಣ ಬೇರೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ. ಜುವೆಲ್ಸ್ ಯಾವುದು ಗೋಲ್ಡ್ ಅಲ್ಲ, ನಿಜವಾಗ್ಲೂ ಗೋಲ್ಡ್ ತರನೇ ಕಾಣಿಸ್ತಿದೆ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಇದು ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ ಕೊಟ್ಟಿರೋ ಜುವೆಲ್ಸ್ ಆಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ನಾನಿವತ್ತು ಬೆಂಗಳೂರಲ್ಲಿರೋ ಮಂತ್ರಿ ಮಾಲ್ ಸಂಜೆ ಜುವೆಲ್ಸ್ಗೆ ಬಂದಿದ್ದೀನಿ. ಇವ್ರ ಹತ್ರ ಎಕ್ಸಾಕ್ಟ್ ಆಗಿ ಗೋಲ್ಡ್ ತರ ಇರೋ ಜುವೆಲ್ಸ್ ಇದೆ, ಅದಕ್ಕೋಸ್ಕರ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೆ. ಹಾಗೆ ಇವ್ರ ಜುವೆಲ್ಸ್ಗೆ 10 ಇಯರ್ಸ್ ವಾರಂಟಿ ಕೊಡ್ತಾರೆ. ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಗಳಿದೆ ಗುರು ಈ ಶಾಪ್ ಅಲ್ಲಿ. ಹಾಗೆ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ ಸಿಗುತ್ತೆ, ಮ್ಯಾನ್ ವುಮೆನ್ ಹಾಗೆ ಕಿಡ್ ಸೈಜ್ಗೂ ಕೂಡ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಡಿಸೈನ್ಸ್ ಅವೈಲೇಬಲ್ ಇದೆ. ನಿಜವಾಗ್ಲೂ ಸೂಪರ್ ಆಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮೈದು ಹೇಗೆ ಕಾಣಿಸ್ತಾ ಇದ್ದೀನಿ? ಎಲ್ಲ ಚೆನ್ನಾಗಿದೆ, ಬಳೆ ಒಂದೇ ದೊಡ್ಡದು. ಹೌದಲ್ವಾ? ಅದೇನಿಲ್ಲ ಮ್ಯಾಮ್, ನೀವು ಆರ್ಡರ್ ಕೊಟ್ರೆ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಮಗೆ. ಹಂಗಿದ್ರೆ ಇವತ್ತೇ ತಗೊಂಡ್ಬಿಡಿ ಆರ್ಡರ್ನ. ಓಕೆ ಮೇಡಮ್. ಓಕೆ ಸರ್, ಇನ್ನ ವೆರೈಟೀಸ್ ಡಿಸೈನ್ಸ್ ನ ತೋರಿಸಿ. ವೆರೈಟೀಸ್ ಎಲ್ಲ ಫುಲ್ ಡಿಸ್ಪ್ಲೇ ಆಗಿದೆ. ಕಾಸ್ ವರ್ಕ್ ಅಲ್ಲಿ ಇದೆ, ಸ್ಟೋನ್ ವರ್ಕ್ ಅಲ್ಲಿ ಇದೆ, ಕಾಸಿನ ಸರಾನಲ್ಲಿ ಇದೆ,
ಪ್ರತಿಯೊಂದು ಡಿಸೈನ್ ಅದು ನ್ಯೂ ಅರೈವಲ್ಸ್ ಬಂದಿದೆ. ಪುಟ್ಟ ಕೂದಲು ಸ್ಟೈಲು ಬಂದಿದೆ ಹೊಸದು. ಈಗ ತುಂಬಾ ಟ್ರೆಂಡಿಂಗ್ ಇದೆ. ರಾಜನ್ ಸರನಲ್ಲಿ ಲಾಂಗ್ ಶಾರ್ಟ್ ನಕಾಶ್ ವರ್ಕ್ ಮಾಡಿರೋದಿದೆ ನೋಡಿ. 3D ಎಂಬೋಸ್ ಇದೆ. 3D ಎಂಬೋಸ್ ಮಾಡಿರೋದು ಹೊಸದು. ಚೆನ್ನಾಗಿದೆ ಅಲ್ವಾ? ಹಾಗೆ ಬ್ಯೂಟಿಫುಲ್ ಆಗಿರೋ ಫಿಂಗರ್ಸ್ ರಿಂಗ್ ಸಮೇತ ಇರುತ್ತೆ. ಇಲ್ಲಿ ಬಾಯ್ಸ್ಗೆ ಲೇಡೀಸ್ಗೆ ಇಬ್ರಿಗೂ ಇರುತ್ತೆ. ಡಾಬ್ ನೋಡಿ, ಹಾಗೆ ವಂಕಿಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಬೊಯ್ತಲೆ ಬೊಟ್ಟಾಗಿರ್ಬೋದು, ಹಾಗೆ ಸೈಡ್ ಮಾಟಿಲ್ಗಳಿದೆ, ಸಿಂಗಲ್ ಮಾಟಿಂಗುಗಳಿದೆ. ಹಾಗೆ ನತ್ತು ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನತ್ತು ನನಗೇನೆ ನೋಡಿ, ನಾನು ಹಾಕೋಬೇಕು ಅಂದ್ಕೊಂಡೆ, ಬಟ್ ನನ್ನ ಮುಗಿಗೆ ಆಗಲ್ಲ ಅದು. ಅದಕ್ಕೆ ಸುಮ್ಮನೆ ಇಟ್ಕೊಂಡು ತೋರಿಸ್ದೆ. ತುಂಬಾ ಕ್ಯೂಟ್ ಆಗಿತ್ತು. ಹಾಗೆ ಇವ್ರ ಬಳಿ ಲೇಟೆಸ್ಟ್ ಡಿಸೈನ್ ಆಗಿ ವಂಕಿ ಉಂಗುರಗಳು ಬಂದಿದೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ಬಳೆಗಳು ಮತ್ತೆ ಬ್ರಾಸ್ಲೆಟ್ ಇದೆ ಬಾಯ್ಸ್ಗೆ. ನಾನು ಮೈದುಗೆ ಹಾಕ್ತೀನಿ ನೋಡಿ. ಜೆಂಟ್ಸ್ಗೂ ಸಿಗುತ್ತೆ. ಸರ್ಗೋಸ್ಕರನು ಬ್ರಾಸ್ಲೆಟ್ಸ್ ಇದೆ, ಚೈನ್ಸ್ ಇದೆ. ನೋಡು ಚೆನ್ನಾಗಿತ್ತೇನಾ? ಚೆನ್ನಾಗಿದೆ. ಲೂಸು ಚೈನ್ಸು ಸಿಗುತ್ತೆ. ಮತ್ತೆ ನಿಮ್ಗೆ ಚೈನ್ಸು ಸಿಗುತ್ತೆ. ಶಾರ್ಟ್ ಚೈನ್ಸಸ್ ಸಿಗುತ್ತೆ. ಇಲ್ಲಿ ಬರೀ ಲೇಡೀಸ್ಗೆಲ್ಲ ಜೆಂಟ್ಸ್ಗೆಲ್ಲ ಕಿಡ್ಸ್ಗೂ ಇದೆ. ತುಂಬಾನೇ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಒಳ್ಳೆ ಫ್ಯಾಮಿಲಿ ಸ್ಟೋರ್ ಅಂತಾನೆ ಹೇಳ್ಬೋದು ಇದಕ್ಕೆ. ತುಂಬಾನೇ ಇಷ್ಟ. ನೋಡು ಚೆನ್ನಾಗೈತೆ. ಮತ್ತೆ ಚೆನ್ನಾಗಿದೆನಾ? ಸೂಪರ್ ಆಗಿದೆ. ಸೂಪರ್ ಆಗಿ ಕಾಣ್ತಾ ಇದೀಯಾ. ಮದುವೆ ಫಿಕ್ಸ್ ಹುಡುಗಿ ಇದ್ದಿದ್ರೆ. ಹೊಸದಾಗಿ ಕುಚ್ಚು ಬಂದಿದೆ. ಇದು ಎಲ್ಲ ಸಿಲ್ವರ್ ಅಲ್ಲೇ ಇದೆ. ಕಂಪ್ಲೀಟ್ 92.5 ಪ್ಯೂರ್ ಸಿಲ್ವರ್ ಇರುತ್ತೆ. ಪ್ರತಿಯೊಂದು ನೀವು ಏನ್ ನೋಡ್ತಾ ಇದ್ದೀರಾ ಅದೆಲ್ಲ ವಸ್ತುಗಳು. ಅದು ಜಡೆ ಕುಚ್ಚಿದೆ. ಅದರಲ್ಲಿ 2 ಬರುತ್ತೆ, 3 ಬರುತ್ತೆ, ಸಿಂಗಲ್ ಬರುತ್ತೆ. 3 ನಿಮ್ಗೆ ತೋರಿಸ್ಕೊಡ್ತೀನಿ. ಅದೇ ಪ್ರಕಾರ ಸೂರ್ಯ ಚಂದ್ರನು ಬರುತ್ತೆ ನೋಡಿ. ಇದು ಸೂರ್ಯ ಚಂದ್ರ ಈ ಕಡೆ ಆ ಕಡೆ ಹಾಕೊಳ್ಳಿಕ್ಕೆ ನೀಟಾಗಿ ಬರುತ್ತೆ. ನಾನು ನಿಮ್ಗೋಸ್ಕರ ಜಡೆನೂ ತರಿಸಿದ್ದೀನಿ, ಶಾರ್ಟ್ ಜಡೆ. ಸೊ ಇದು ಒಂದು ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ಆ ಸೈಡ್ ಮಾಟಿಲ್ಗೂ ಈ ಜಡೆಗೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಜಡೆದು. ನಿಜವಾಗ್ಲೂ ಇಷ್ಟ ಆಗೋಯ್ತು ನನಗೆ. ಒಂಥರ ಮದುವೆ ಹೆಣ್ಣು ಥರನೇ ಕಾಣ್ತಾ ಇದ್ದೀನಿ ನೋಡಿ ನಾನಂತರೂ. ಹಾಗೆ ಇವ್ರ ಬಳಿ ಸಿಂಗಲ್ ಬಳೆಗಳು ಕೂಡ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ. ಮತ್ತು ಮಣಿಗಳು ಕೂಡ ಇದೆ. ನಿಮಗೆ ಯಾವ ರೀತಿಯಾಗಿ ಸರ ಬೇಕೋ ಅದೇ ರೀತಿಗೆ ಕಸ್ಟಮೈಸ್ ಕೂಡ ಇವ್ರು ಮಾಡಿಕೊಡ್ತಾರೆ. ಇದು ಎಂತ ಮೇಡಮ್? ಇದೆಲ್ಲ ಬಂದು ಗುಂಡು ಮಾಲೆ ಇದೆ, ಗುಂಡು ಸರ. ಇದಕ್ಕೆ ನೀವು ಪೆಂಡೆಂಟ್ ಹಾಕಿ ಹಾಕೋಬಹುದು. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಇಯರಿಂಗ್ಸ್ ಗಳು ಅವೈಲೇಬಲ್ ಇದೆ ಈ ಶಾಪ್ ಅಲ್ಲಿ. ನಿಜವಾಗ್ಲೂ ಖುಷಿ ಆಗೋಯ್ತು. ಕಲೆಕ್ಷನ್ಸ್ ಬಂದಿದೆ ಚಾಂದಾಲಿ ಬಂದು ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದಕ್ಕೂ ಎಲ್ಲ ಪ್ರತಿಯೊಂದಕ್ಕೂ ನಿಮ್ಗೆ 10 years ಆಫ್ ವಾರಂಟಿ ಸಿಗುತ್ತೆ ಪಾಲಿಶಿಂಗ್. ಜುಮ್ಕಾಸ್ ಅಲ್ಲೂ ಬಂದಿದೆ. ಸ್ಮಾಲ್ ಕ್ಯೂಟ್ ಟೈನಿ ಜುಮ್ಕಾಸು ಬಂದಿದಾವೆ. ಇದೆಲ್ಲ ಕಂಪ್ಲೀಟ್ ನ್ಯೂ ಕಲೆಕ್ಷನ್ಸ್ ಇದೆ. ಟೈನಿ ಜುಮ್ಕಾಸ್ ಎಲ್ಲ ಇದೊಂದು ಫುಲ್ ಕಂಪ್ಲೀಟ್ಲಿ ನ್ಯೂ ರೇಂಜ್ ಇದೆ. ಇದು ಬಂದು ಹಾಫ್ ಜುಮ್ಕಾ ಅಂತ ಹೇಳ್ತೀವಿ. ಇದು ಎಲ್ಲ ಕಂಪ್ಲೀಟ್ಲಿ ನ್ಯೂ ರೇಂಜ್ ಇದೆ. ಇದು ತುಂಬಾ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಇವಾಗ. ಡೈಲಿ ವೇರ್ಸ್ ಗೆ ಏನೇನಿದೆ ಇಲ್ಲಿ? ಮ್ಯಾಮ್ ಡೈಲಿ ವೇರ್ಸ್ ಪ್ರತಿಯೊಂದು ಜ್ಯುವೆಲ್ರಿ ಇದೆ. ಬನ್ನಿ ಮೇಡಮ್, ಆ ಕಡೆ ಕೌಂಟರ್ ಇದೆ ನಿಮ್ಗೆ. ಆ ಕಡೆ ಕೌಂಟರ್ ಡೈಲಿ ವೇರ್ ಐಟಮ್ ತೋರಿಸ್ತೀನಿ. ಬನ್ನಿ ಸರ್. ಇದೆಲ್ಲ ಡೈಲಿ ವೇರ್ ಬ್ರಾಸ್ಲೆಟ್ಸ್ ಇದೆ. ಬ್ರಾಸ್ಲೆಟ್ಸ್ ಅಲ್ಲಿ ನಿಮ್ಗೆ ಅಡ್ಜಸ್ಟಬಲ್ ಹೊಸ ಕಲೆಕ್ಷನ್ಸ್ ಬಂದಿದೆ. ಕಂಪ್ಲೀಟ್ 0 ಸೈಜ್ ಇಂದಾನೇ ಅಡ್ಜಸ್ಟ್ ಆಗಿದೆ. ಪುಷ್ ಅಂಡ್ ಫುಲ್ ಅಂತ ಹೇಳ್ತೀವಿ ಇದಕ್ಕೆ ಬ್ರಾಸ್ಲೆಟ್ಸ್ ಅಲ್ಲಿ. ಈ ತರ ಪುಷ್ ಫುಲ್ ಮಾಡಿ ಯಾವ ಸೈಜ್ ಬೇಕಾದ್ರೂ ನೀವು ಹಾಕೋಬಹುದು. ನನ್ನ ಸೈಜ್ಗೂ ಬ್ರಾಸ್ಲೆಟ್ ಇದೆ ಅಲ್ಲಪ್ಪ. ಬ್ರಾಸ್ಲೆಟ್ ಇದೆ ನೋಡಿ. ಸರ್ಗುನು ಎಲ್ಲ ಹೊಸ ಟೈಪ್ ಬ್ರಾಸ್ಲೆಟ್ ಬಂದಿದೆ. ಗೋಲ್ಡ್ ಬ್ರಾಸ್ಲೆಟ್ ಜೊತೆ ಡೈಲಿ ವೇರ್. ಇದೆಲ್ಲ ನೀವು ಫಂಕ್ಷನ್ ವೇರ್ ಮಾಡಬಹುದು. ಇದನ್ನ ನೀವು ಡೈಲಿ ವೇರ್, ಇದು ಫಂಕ್ಷನ್ ವೇರ್. ಚೆನ್ನಾಗಿದೆ. ಡೈಲಿ ವೇರ್ಸ್ಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಗಳಿದೆ ಇವ್ರ ಬಳಿ. ವಾಚು, ಚೈನ್ಸು, ನೇಲ್ ರಿಂಗು, ಖಡ್ಗಾಗೆ ತಾಳಿ ಕೂಡ ಇದೆ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವ್ರ ಬಳಿ ವಂಕಿ ಉಂಗುರ ಕೂಡ ಇದೆ. ಡೈಲಿ ವೇರ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತಾಳಿ ಆಗಿರ್ಬೋದು, ಕಾಲ್ಗೆಜ್ಜೆ, ಕೈಗೆ ಹಾಕಿರೋ ಬ್ರಾಸ್ಲೈಟ್, ಬಾಯ್ಸ್ಗೆ ಗರ್ಲ್ಸ್ಗೆ ಇಬ್ಬರಿಗೂ ಕೂಡ ಇದೆ. ಸ್ಟಡ್ ಟೈಪ್ ಇದೆ, ರಿಂಗ್ ಸ್ಟೈಲ್ ಅಲ್ಲೂ ಇದೆ. ಮತ್ತೆ ಟೂ ರಿಂಗ್ಸ್ ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ. ಟೂ ರಿಂಗ್ಸ್ ಅಲ್ಲಿ ನಿಮ್ಗೆ ಪ್ಲೈನ್ ಇದೆ, ಆಮೇಲೆ ಕಟ್ ಸ್ಟೋನ್ಸ್ ಅಂತ ಇದೆ. ಇದೆಲ್ಲ ಕಟ್ ಸ್ಟೋನ್ಸ್ ವೆರೈಟೀಸ್ ಇದೆ. ಇದರಲ್ಲೂ ಎಲ್ಲ ಫಾಸ್ಟ್ ಟ್ರೆಂಡಿಂಗ್ ಇದೆ. ಸೈಜಸ್ ಎಲ್ಲ ನಿಮ್ಗೆ ಅಡ್ಜಸ್ಟೇಬಲ್ ಇರುತ್ತೆ. ಪ್ರತಿಯೊಂದು ಬೆರಳಿಗೂ ಈಸಿಯಾಗಿ ಫಿಟ್ ಆಗುವಂಥದ್ದು. ಇದು ಬಂದು ರೋಸ್ ಗೋಲ್ಡ್ ಇದೆ. ರೋಸ್ ಗೋಲ್ಡ್ ಇದರಲ್ಲಿರೋ ಸ್ಟೋನ್ಸ್ ಗೆಲ್ಲಾನು ನಿಮ್ಗೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ. ಯಾವುದೇ ಸ್ಟೋನ್ಸ್ ಬಿದ್ರೂ ಅದಕ್ಕೆ ನಾವು ಹಾಕೊಡ್ತೀವಿ. ಅದಕ್ಕೆಲ್ಲ ಲೈಫ್ ಟೈಮ್ ವಾರಂಟಿ ಬರುತ್ತೆ.
ಇವ್ರ ಬಳಿ ಯಾವುದೇ ಸ್ಟೋನಿನ ಐಟಮ್ಸ್ನ ತಗೊಳ್ಳಿ, ಒಂದು ಉದುರು ಹೋದ್ರೂ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಅವರೇನೆ ನಿಮಗೆ ಮತ್ತೆ ಮಾಡಿ ಕೊಡ್ತಾರೆ. ಕ್ಯೂಟ್ ಆಗಿದೆ ನೋಡಿ ಇದು. ಯಪ್ಪ, ಎಷ್ಟು ವೆರೈಟೀಸ್ ಆಫ್ ಡಿಸೈನ್ಸ್ಗಳಿದೆ ನೋಡಿ. ಕಾಲೇಜ್ ಅವ್ರ ಸ್ಕೂಲ್ಗೆ ಹೋಗೋರ್ಸ್ಗೆ ಹುಡುಗಿರ್ಗಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳಿದೆ. ಡೈಲಿ ವೇರ್ಗೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಆರಾಮಾಗಿ ವೇರ್ ಮಾಡ್ಕೊಂಡು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗ್ಬೋದು. ಮೇಡಮ್ ಇದು ಹೊಸದಾಗಿ ರಾಖಿ ಕಲೆಕ್ಷನ್ಸ್ ಪೂರ್ತಿ ಬಂದಿದೆ. ಇದೆಲ್ಲ ಸಿಲ್ವರ್ ಟಚ್ ಇರುತ್ತೆ. ಆಮೇಲೆ ಅಣ್ಣ ತಮ್ಮವ್ರಿಗೆ ಸಿಲ್ವರ್ ಟಚ್ ಇರೋ ರಾಖಿನ ಕಟ್ಟಿ ಸಖತ್ತಾಗಿರುತ್ತೆ. ಅದು ಈ ತರದ ಕಾಯಿನ್ಸ್ ಸಹ ಗಿಫ್ಟಿಂಗ್ ಮಾಡೋ ಆಪ್ಷನ್ಸ್ ಸಿಗುತ್ತೆ. ನಮ್ಮಲ್ಲಿ ತುಂಬಾ ತರದ ಸೈಜಿನ ಡಿಫ್ರೆಂಟ್ ಸೈಜಿನ ಡಿಫ್ರೆಂಟ್ ಗ್ರಾಮ್ಸ್ ಇನ ಕಾಯಿನ್ಸ್ ಅವೈಲೇಬಲ್ ಇದೆ. ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ರಿಟರ್ನ್ ಗಿಫ್ಟ್ ಆಗಿ ನೀವು ಕಾಯಿನ್ಸ್ ನ ಕೊಡ್ಬೋದು. ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಕೊಟ್ಟಿರೋ ಜುವೆಲ್ಸ್ ಅಷ್ಟೇ ಅಲ್ಲದೆ ಇವ್ರ ಬಳಿ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಕೂಡ ಅವೈಲೇಬಲ್ ಇದೆ. ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಒಂದು ಕಲೆಕ್ಷನ್ಸ್ ಅಲ್ಲ ಗುರು, ಇಲ್ಲೇ ಇರೋದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳಿದೆ. ನೀವು ಒಂದು ತೊಗೊಳಕ್ ಬಂದರೆ 2 ತೊಗೊಂಡು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ತಲೆ ಮೇಲೆ ಹೊಡೆದಂಗಿದೆ, ಬಂಗಾರಕ್ಕೂ ಇದಕ್ಕೂ ಹಂಗಿದೆ. ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳಿದೆ. ಹಾಗೆ ಇವರು 10 ವರ್ಷ ವಾರಂಟಿ ಕೊಡ್ತಾರೆ. ಬೇರೆ ಕಡೆ ಹೋದ್ರೆ 10 ದಿನಾನೂ ಕೊಡೋದಿಲ್ಲ ಗುರು. ಇವ್ರ ಬಳಿ ಯಾವುದೇ ಜ್ಯುವೆಲರ್ಸ್ನ ತಗೊಳ್ಳಿ, ಹಾಗೆ ಸ್ಟೋನ್ ಉದ್ರೋದ್ರು ಲೈಫ್ ಟೈಮ್ ವಾರಂಟಿ ಇರುತ್ತೆ, ಹಾಕೊಡ್ತಾರೆ. ಹಾಗೆ ಇದು ಫಿನಿಶಿಂಗ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಒಂದೊಂದು ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಬಾಯ್ಸ್ ಅಂಡ್ ಲೇಡೀಸ್ ಒಂದೊಂದಕ್ಕೂ ಒಂದೊಂದು ಹತ್ರ ಹೋಗೋದ್ಕಿಂತ ಎಲ್ಲ ಜ್ಯುವೆಲರ್ಸ್ನ ಒಂದೇ ಕಡೆ ತಗೊಳ್ಳೋದು ಅಂತ ಅಂದ್ರೆ ಅದು ನಮ್ಮ ಸಂಜಯ್ ಜ್ಯುವೆಲರ್ಸ್ನಲ್ಲಿ ಮಾತ್ರ. ಹಾಗೆ ಸಂಜಯ್ ಜ್ಯುವೆಲರ್ಸ್ ಎಲ್ಲೆಲ್ಲಪ್ಪ ಲೊಕೇಟ್ ಆಗಿರೋದು ಅಂದ್ರೆ ಬೆಂಗಳೂರು RT ರಸ್ತೆ ಚಿಕ್ಕಪೇಟೆ, ಜಯನಗರ 3rd ಬ್ಲಾಕ್, ಮಂತ್ರಿ ಮಾಲ್ 2nd ಫ್ಲೋರ್, ಅವೆನ್ಯೂ ರಸ್ತೆ, ಮೈಸೂರು ದೇವರಾಜ ಅರಸ್ ರೋಡ್. ಸೊ ಇವ್ ಎಲ್ಲಾ ಲೊಕೇಶನ್ ಅಲ್ಲೂ ಕೂಡ ಸಂಜಯ್ ಜ್ಯುವೆಲರ್ಸ್ ಲೊಕೇಟ್ ಆಗಿದೆ. ಸೊ ನಿಮ್ಗೆ ನಿಯರ್ ಬೈ ಎಲ್ಲೆಲ್ಲ ಹತ್ರ ಆಗುತ್ತೋ ಸೊ ಸಂಜಯ್ ಜ್ಯುವೆಲರ್ಸ್ಗೆ ಒಮ್ಮೆ ಭೇಟಿ ಮಾಡಿ ನಿಮ್ಗೆ ಇಷ್ಟವಾಗಿರೋ ಭರ್ಜರಿಯಾಗಿ ಶಾಪಿಂಗ್ ಮಾಡ್ಕೊಂಡ್ ಬನ್ನಿ. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಗಳಿದೆ, ಇದನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಪ್ಪಲ್ಲಿ ನನಗೆ ಒಂದು ಕ್ಯೂಟ್ ಬೇಬಿ ಬಂದು ಫ್ರೆಂಡ್ಶಿಪ್ ಡೇಗೆ ವಿಶ್ ಮಾಡಿದ್ಲು. ಸೊ ನಾನು ಕೂಡ ರಿಟರ್ನ್ ವಿಶ್ ಮಾಡಿದೆ. ಹಾಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಕ್ಕೆ ಸಾರಿ ಕಷ್ಟ ಆಗೋದು ಅಂತ ಡ್ರೆಸ್ ನ ವೇರ್ ಮಾಡ್ಕೊಂಡು ಸಂಜಯ್ ಜ್ಯುವೆಲ್ಸ್ ಅಲ್ಲಿ ಭರ್ಜರಿಯಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನನ್ನ ತಮ್ಮನ ಎಂಗೇಜ್ಮೆಂಟ್ಗೆ. ಸೊ ನೀವು ಕೂಡ ಬಂದು ಶಾಪಿಂಗ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಂದಿದ್ದೀವಿ, ಲಿಫ್ಟ್ ನೆನೀತಿದೆ ಸಿಹಿ ಅಂತ, ಜಗಲಿ ಬಿದ್ದೋಗ್ತಾವನೆ. ಎಲ್ಲಿಗೆ ಹೋಗ್ತಿದೀಯಾ? ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ ಸಿಕ್ತಾಯ್ತಾ? ಅಲ್ಲ, ಇಷ್ಟು ದೊಡ್ಡ ಮಾಲಿಗೆ ಬಂದಿದೀಯಾ, ಸಿಗ್ತಾ ಇಲ್ಲ ನೋಡಿ. ಹುಡುಕಿದ್ರು ಮಾಲ್ ವೇಸ್ಟ್. ಮಾಲ್ ವೇಸ್ಟ್ ಅಂತ ನೋಡಿ ಗಾಯ್ಸ್. ಮಂತ್ರಿ ಮಾಲಿಗೆ ಬಂದ್ಬಿಟ್ಟು ಮಾಲ್ ವೇಸ್ಟ್ ಅಂತಾನೆ 3 ಆಫ್ಟರ್ ಸುತ್ತಿದೀವಿ. ನಮಗೆ ಒಂದ್ ಬಟ್ಟೆ ತಗೊಳಕ್ಕೆ ಸಿಗ್ತಾ ಇಲ್ಲ, ಹೆಂಗೆ ತಿರ್ಗಾಡಿಸ್ತಾ ಇದೀನಿ ನೋಡಿ ಗಾಯ್ಸ್. ನಾನು ಬ್ಯಾಗ್ ತಗ್ಲಾಕೊಂಡು ಹೆಂಗ್ ಹೋಗ್ತಾವನೆ ನೆಟ್ಟಿ ಬ್ಯಾಗು ನೋಡಿ. ಇಂಥ ಮೈದನ್ ಪಡೆಯಕ್ಕೆ 7 ಜನ್ಮದ ಪುಣ್ಯ ಮಾಡೀನ್ರಿ ಗಾಯ್ಸ್ ನಾನು. ECG, MRI, X-ray, USG, abdomen, pharmacy, lab, consultations ಎಲ್ಲ ಇದೆ ನಮ್ಮ ಇದ್ರಲ್ಲಿ ಮಾಲ್ ಅಲ್ಲಿ. ಇವಾಗ OTನೂ ಇದೆ. OTನೂ ಇದೆ ಮಾಲ್ ಅಲ್ಲಿ. ಹೊಸದಾಗಿ ಕಾನ್ಸಲ್ಟ್ ಮಾಡಿದ್ರು, ವೈಟೇಜ್ ಚೆಕ್ ಮಾಡ್ತೀನಿ, ಚೆಕ್ ಮಾಡಿಸ್ಕೊಡ್ತೀನಿ. ಮಾಲಲ್ಲೂ ಕೂಡ ಹಾಸ್ಪಿಟ್ಲ್ ಇದೆ ಫಸ್ಟ್ ಟೈಮ್ ಕೇಳಿದ್ದು. ಮಾಲಲ್ಲಿ ಜಾಸ್ತಿ ಬಿಲ್ ಎಲ್ಲ ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತಲ್ಲ, ಅವ್ರೊಮ್ಮೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಆಗೋದು ಯಾರಿಗೂ ಬೇಡ, ಸುಮ್ಮನೆ ಕಾಮಿಡಿಗೆ ಹೇಳಿದ್ದು. ಒಂದ್ಸತಿ ಫಸ್ಟ್ ವಿಸಿಟ್ ಮಾಡೋಣ ಅಂತ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. 2nd ಫ್ಲೋರಲ್ಲಿ ಇದೆ, ಯಾರಾದ್ರೂ ಮಂತ್ರಿ ಮಲ್ಗೆ ಹೋದ್ರೆ ವಿಸಿಟ್ ಮಾಡಿ. ಇನ್ನು ಎಲ್ಲ ಮುಗಿಸ್ಕೊಂಡು ಝೀ ಅಂತ ಹೊರಗಡೆ ಬಂದ ತಕ್ಷಣ ಮಳೆ ಹುಯ್ತಾ ಐತಿ ಗುರು. ಒಳಗಡೆ ಇದ್ವಿ ಗೊತ್ತಾಗ್ಲಿಲ್ಲ, ಹೊರಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬಂದು ಆಲ್ರೆಡಿ ಹೋಗ್ಬಿಟ್ಟಿತ್ತು. ನನ್ನ ಮೈದ್ನಿಗೆ ಕೇಳ್ತಾ ಇದ್ದೀನಿ ಮಳೆ ಬರ್ತಾ ಆಯ್ತಾ ಅಂದ್ರೆ ಅವನು ಇಲ್ಲ ನೀರ್ ಹಾಕವ್ರು ಯಾರೋ ಅಂತ. ಮಳೆ ಬರ್ತಾಯ್ತಾ? ಇಲ್ಲ, ಯಾರೋ ನೀರ್ ಹಚ್ಚಿಲ್ಲ. ಬೆಳಿಗ್ಗೆ ಹೋಗಿದ್ದು ಹೊರಗೆ ಬರೋಷ್ಟೊತ್ತಿಗೆ ಫುಲ್ ಸಂಜೆ ಆಗೋಯ್ತು. ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಏನು ತಿಂದಿಲ್ಲ. ಹಾಗೆ ಮನೆಗೆ ಹೋದ್ವಿ. ಆಲ್ರೆಡಿ ನೈಟ್ 9 ಗಂಟೆ ಆಗೋಯ್ತು ಗುರು ಮನೆ ತಲುಪೋಷ್ಟೊತ್ತಿಗೆ. ಫಸ್ಟ್ ಹೋಗಿದ್ದೆ ನಾನು ಏನು ಮಾಡಿದ್ದು, ಫ್ರೆಶ್ ಅಪ್ ಆಗಬೇಕು. ಅದಕ್ಕೋಸ್ಕರ ಡ್ರೆಸ್ನ ಚೇಂಜ್ ಮಾಡಿ ಹೇರ್ ಸ್ಟೈಲ್ನ ಪೋನಿ ಕಟ್ಕೊಂಡು ಇನ್ನು ಮೇಕಪ್ ಆಕ್ಸೆಸರೀಸ್ನೆಲ್ಲ ರಿಮೂವ್ ಮಾಡಬೇಕು. ಯಾಕೋ ಇಯರಿಂಗ್ಸ್ನ ಬಿಚ್ಚಬೇಕಾದ್ರೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇತ್ತಪ್ಪ. ಬೆಳಗಿಂದ ಹಾಕೊಂಡ್ಬಿಟ್ಟಿದ್ನಲ್ಲ ದೊಡ್ಡ, ಅದಕ್ಕೋಸ್ಕರ ಮನೇಲಿದ್ರೆ ಚಿಕ್ಕ ಹಾಕೋತೀನಲ್ವಾ. ಆಗ ಬ್ಯಾಂಗಲ್ಸ್ನು ಕೂಡ ಒಂದೇ ಒಂದು ಹಾಕೋದು ಎಲ್ಲ ಕೂಡ ರಿಮೂವ್
ಮಾಡ್ತಾ ಇದ್ದೀನಿ. ಇನ್ನು ಮೇಕಪ್ನ ರಿಮೂವ್ ಮಾಡೋಕ್ಕೆ ನಾನು ಈಚೆ ಹೋಗಲಿಲ್ಲ, ಗಾಳಿ ತುಂಬಾ ಬರ್ತಾ ಇತ್ತು, ಹಂಗಾಗಿ ಒಳಗಡೆನೇ ರಿಮೂವ್ ಮಾಡ್ತಾ ಇದ್ದೀನಿ. ಮೇಕಪ್ ರಿಮೂವರ್ನಲ್ಲಿ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ರಿಮೂವ್ ಮಾಡ್ಕೋಬೇಕು. ಫೌಂಡೇಶನ್ನು, ಲಿಪ್ಸ್ಟಿಕ್ಕು, ಮಸ್ಕರ ಎಲ್ಲ ಕಿತ್ಕೊಂಡು ಬರಬೇಕು. ಆ ಬೆಳಗ್ಗೆ ಹಾಕಿರೋ ಮೇಕಪ್ಪು ಹಂಗೆ ಐತೆ ಮುಖದ ಮೇಲೆ, ಇನ್ನು ಸ್ವಲ್ಪ ಕೂಡ ಹೋಗಿಲ್ಲ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಸ್ವಲ್ಪ ಕೂಡ ಮುಖದಲ್ಲಿರೋ ಮೇಕಪ್ ಹೋಗೋದೇ ಇಲ್ಲ. ಬೆಳಗ್ಗೆ ಹಾಕಿರೋ ನೈಟ್ ಆಗಿರುತ್ತೆ. ಮೇಕಪ್ ಫಿಕ್ಸರ್ ಬೇರೆ ಹೊಡ್ಕೊಂಡಿರ್ತೀನಲ್ವಾ, ಸಖತ್ತಾಗಿರುತ್ತೆ ಮೇಕಪ್ ನನ್ನ ಫೇಸಲ್ಲಿ ಹಂಗೆ ಕುತ್ಕೊಂಡ್ಬಿಟ್ಟಿರುತ್ತೋ. ಸೊ ಎಲ್ಲ ಕೂಡ ರಿಮೂವ್ನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಿತ್ಕೊಂಡು ಬಂದೈತೆ ಮೇಕಪ್, ಅದರೊಳಗಡೆ ಚೆಂದ ಆಗುತ್ತೆ ಅಲ್ವಾ. ಮೇಕಪ್ ರಿಮೂವ್ ಮಾಡೋದೇ ಒಂದು ಖುಷಿ ನನಗೆ. ಅದಾದಮೇಲೆ ನಾನು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಿನಿಮಲಿಸ್ಟ್ ಸಿರಮ್ಮು, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನೈಟ್ ಹಚ್ಕೊಂಡು ಮಲ್ಕೊಳ್ಳೋದು ಗುಡ್ ರಿಸಲ್ಟು. ಹಾಗೆ ಮಸಾಜ್ ಕೊಟ್ಕೋಬೇಕು ಫೇಸ್ಗೆ, ಮಸಾಜ್ ಕೊಟ್ಕೊಂಡ್ರೆ ಗುಡ್ ರಿಸಲ್ಟ್. ಅದಾದಮೇಲೆ ನಿಮಗೆ ಗೊತ್ತೇ ಇರುತ್ತಲ್ಲ, ಎಮೋಲಿಯನ್ ಮಾಯ್ಶ್ಚರೈಸರ್ ಯಾವಾಗಲೂ ಇದ್ದೇ ಇರುತ್ತೆ ನನ್ನ ಪಾಕೆಟಲ್ಲಿ ಅಂತ. ಸೊ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸು ರಿಲೀಫ್ ಅನಿಸುತ್ತೆ. ಸೊ ನೈಟು ಒಂದು ಕ್ರೀಮ್ನ ಸಜೆಷನ್ ಮಾಡೋದೇ ಆದರೆ ನಾನು ಡರ್ಮ್ ಡಾಟ್ ನೈಟ್ ಕ್ರೀಮ್ನ ಸಜೆಷನ್ ಮಾಡ್ತೀನಿ. ನಿಜವಾಗ್ಲೂ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ನೈಟ್ ಹಚ್ಕೊಂಡು. ಇದು ನೈಟ್ ರೂಟೀನಲ್ಲಿ ಇನ್ಕ್ಲೂಡ್ ಆಗಬೇಕು. ಯಾವುದೋ ಒಂದು ನಿಮಗೆ ಇಷ್ಟವಾಗಿರೋದು ನೈಟ್ ಕ್ರೀಮ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾವುದೋ ಒಂದು ಸಿರಮ್ನಾದರೂ ಅಂದ್ಕೊಳ್ಳಿ, ಇಲ್ಲ ಕ್ರೀಮ್ ಆದರೂ ಇಟ್ಕೊಳ್ಳಿ. ಯಾವುದೋ ಒಂದು ಇಟ್ಕೊಂಡ್ರೆ ಸ್ಕಿನ್ ಪ್ರೊಟೆಕ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್, ಲೋಷನ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇರಲೇಬೇಕು. ಯಾವುದು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೈಟ್ ಕ್ರೀಮೆಲ್ಲ ಹಚ್ಕೊಂಡು ಹಾಗೆ ಮತ್ತು ಲಿಪ್ ಬಾಂಬು ಇರಲೇಬೇಕು. ನಾನು ನಿವ್ಯಾ ಲಿಪ್ ಬಾಮ್ನ ಯೂಸ್ ಮಾಡೋದು ಯಾವಾಗಲೂ ಕೂಡ. ಅದನ್ನು ಕೂಡ ಹಚ್ಕೊಂಡು ಇನ್ನು ಊಟನೇ ಮಾಡಿಲ್ಲ ಗುರು ಬೆಳಗ್ಗೆಯಿಂದ. ಅದಕ್ಕೋಸ್ಕರ ನಮ್ಮ ಅತ್ತೆ ಅಂದರೆ ನಮ್ಮ ಅಮ್ಮ ಎಗ್ ರೈಸ್ ಮಾಡಿತ್ತು, ಬೋಜ್ಜರಾಗಿ ತಿನ್ಕೊಂಡು ಪಾಚ್ಕೊಂಡ್ವಿ ಇವತ್ತಿನ ಡೇ. ಈಗಿತ್ತು. ಇಷ್ಟ ಆದ ಲೈಕ್, ಕಮೆಂಟು, ಶೇರ್ ಮಾಡಿ. ಲವ್ ಯು, ಥ್ಯಾಂಕ್ ಯು.